ಇವತ್ತಿನ ರೆಸಿಪಿ ಗ್ರೀನ್ ಚಿಕನ್ ಮಸಾಲ. ಈ ಗ್ರೀನ್ ಚಿಕನ್ ಮಸಾಲ ಹೇಗೆ ಬಂತಂದರೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರ್, ಮಟನ್ ಸಾಂಬಾರ್ ಮಾಡಬೇಕಾದ್ರೆ 3 ಥರದ ಮಸಾಲನ ಗ್ರೈಂಡ್ ಮಾಡಿ ಮಾಡ್ತಾರೆ. ಮೊದಲನೇದು ಈ ಗ್ರೀನ್ ಮಸಾಲ, ಎರಡನೇದು ಸಾಂಬಾರ್ ಪೌಡರ್ ಮಸಾಲ ಮತ್ತು ಮೂರನೇದು ತೆಂಗಿನ ಹಾಲು. 3 ಮಸಾಲದಲ್ಲಿ ಮೊದಲನೇ ಮಸಾಲನೇ ಗ್ರೀನ್ ಮಸಾಲ. ಜಾಸ್ತಿ ಬೇಡ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಂತರ 1 kg ಚಿಕನ್ಗೆ 3 ರಿಂದ 4 ಈರುಳ್ಳಿ ಮತ್ತು 7 ರಿಂದ 8 ಹಸಿಮೆಣಸಿನ್ಕಾಯಿ ಮತ್ತು 6 ರಿಂದ 7 ಲವಂಗ, 2 ಪೀಸಷ್ಟು ಚಕ್ಕೆ ಮತ್ತು 2 ಏಲಕ್ಕಿ ಮತ್ತು ಮೆಣಸು 1 ಟೇಬಲ್ ಸ್ಪೂನ್. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ 2 ಟೇಬಲ್ ಸ್ಪೂನ್ ಹಾಕ್ಬೋದು. ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು, ಅಂದರೆ 1 ಬೌಲ್ ಆದರೂ ಬೇಕೇ ಬೇಕು. ಅದು ಗ್ರೀನ್ ಚಿಕನ್ ಮಸಾಲ ತಾನೇ, ಸೊ ಗ್ರೀನಾಗೇ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಪ್ರಮಾಣನ ಜಾಸ್ತಿ ತಗೋಬೇಕು. ನಂತರ ಸ್ವಲ್ಪ ಪುದೀನ, ಅದ್ರ ಜೊತೆನೇ ಸ್ವಲ್ಪ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ 7 ರಿಂದ 8 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಯಿಲು ಮತ್ತು ಸ್ವಲ್ಪ ಜಾಸ್ತಿನೇ ಕಾದಿರಬೇಕು. ಈ ಮಸಾಲ ಹಾಕಿದ್ರೆ ಈ ಥರ ಸೌಂಡ್ ಬರಬೇಕು. ಈ ಆಯಿಲ್ ನೀಟಾಗಿ ಕಾಯ್ದಿಲ್ಲ ಅಂದರೆ ಆ ಗ್ರೀನ್ ಮಸಾಲ ಸ್ಮೆಲ್ ಮತ್ತು ಟೇಸ್ಟ್ ಬರಲ್ಲ. ನಂತರ ಬಿಸಿಯಾಗಿರೋ ಎಣ್ಣೆಗೆ ರುಬ್ಬಿದ ಹಸಿ ಮಸಾಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲ ಹಾಕಬೇಕಾದ್ರೆ ಹುಷಾರಾಗಿರಬೇಕು, ಎಲ್ಲ ಕಡೆ ಹರಡ್ಬಿಡುತ್ತೆ. ಸೊ ಲಿಡ್ನ ಕವರ್ ಮಾಡ್ಕೊಳ್ಳಿ. ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲ ನೀಟಾಗಿ ಫ್ರೈ ಆಗಲಿಲ್ಲ ಅಂದರೆ ಚಿಕನ್ ಗ್ರೇವಿನೇ ಬೇರೆ ಥರ ಟೇಸ್ಟ್ ಬರುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಫ್ರೈ ಆಗಬೇಕು ಅಂತ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಫಸ್ಟು ನಾನು ಎತ್ತಿಟ್ಕೊಂಡಿರೋದಕ್ಕೂ ಈಗ ಬೆಂದಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಲೆವೆಲ್ವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ 1 kg ಚಿಕನ್ನ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. 5 ರಿಂದ 10 ನಿಮಿಷ ಬೇಕೇ ಬೇಕು ನೀಟಾಗಿ ಬೇಯಿಸೋದಕ್ಕೆ. ನಿಮಗೆ ಅವಶ್ಯಕತೆ ಅನಿಸಿದ್ರೆ ನೀರನ್ನ ಸ್ವಲ್ಪ ಸೇರಿಸ್ಕೊಳ್ಳಿ. ನೀರನ್ನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಕರಿಬೇವು ಹಾಕಿ ಮುಚ್ಚಿಟ್ರೆ ಸ್ಮೆಲ್ ಅಂತೂ ಸೂಪರಾಗಿರುತ್ತೆ. ಒಂದ್ಸಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಈ ಗ್ರೀನ್ ಮಸಾಲಾಗೆ ಯಾವುದೇ ಥರದ ಗರಂ ಮಸಾಲ ಏನೂ ಯೂಸ್ ಮಾಡಿಲ್ಲ. ಈ ಗ್ರೀನ್ ಮಸಾಲ ಅಂತೂ ಚಪಾತಿಗೆ, ಪೂರಿ ಮತ್ತು ರೈಸ್, ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈಗ ನೀಟಾಗಿ ಚಿಕನ್ ಬೆಂದಿದೆ. ಲಾಸ್ಟಲ್ಲಿ ಈ 2 ಕರಿಬೇವಿನ ಗರಿಗಳನ್ನ ಹಾಕಿ ಕವರ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಫ್ಲೇವರ್ ಅಂತೂ ಸೂಪರಾಗಿ ಬರುತ್ತೆ. ಈ ಗ್ರೀನ್ ಮಸಾಲದ ಸೀಕ್ರೆಟ್ ಏನಂದರೆ ನಾನಿಲ್ಲಿ ನಾಟಿ ಬೆಳ್ಳುಳ್ಳಿ ಮತ್ತು ನಾಟಿ ಕೊತ್ತಂಬರಿ ಯೂಸ್ ಮಾಡಿದ್ದೀನಿ. ಅದರಿಂದನೇ ಈ ಗ್ರೀನ್ ಮಸಾಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಾಟಿ ಬೆಳ್ಳುಳ್ಳಿ ಮತ್ತು ನಾಟಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿ ಮತ್ತು ಮನೇಲೂ ಟ್ರೈ ಮಾಡಿ.